ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 5 ವ್ಲಾಗ್. ಆಸ್ ಯೂಶುವಲ್ ಬೆಳಿಗ್ಗೆ ಬೇಗ ಎದ್ದು ಕ್ಯಾಬ್ ವೇಟ್ ಮಾಡ್ತಿದ್ದೆ. ಹಂಗೆ ಕ್ಯಾಬ್ ಅವರು ಪಿಕ್ ಮಾಡಿ ಆಫೀಸ್ ಡ್ರಾಪ್ ಮಾಡಿದ್ರು. ಸೊ ನಂಗೆ ಸ್ವಲ್ಪ ಜನ DM ಮಾಡಿದ್ರಿ, ಲೈಕ್ ನಿಮ್ಮ ಆಫೀಸಲ್ಲಿ ಓಪನಿಂಗ್ಸ್ ಇದೆಯಾ ಅಂತ ಹೇಳಿ. ಎಸ್, ನಮ್ಮ ಆಫೀಸಲ್ಲಿ ಹೈರಿಂಗ್ ನಡೀತಿದೆ, ಬಟ್ 2+ ಇರಬೇಕು ಮತ್ತೆ BCom ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಸೊ ಯಾರಿಗಾದ್ರೂ ಜಾಬ್ ರಿಕ್ವೈರ್ ಇದ್ರೆ ನನ್ಗೊಂದು DM ಮಾಡಿ ಹಾಯ್ ಅಂತ. ಸೊ ನಾನೇ ನಿಮ್ಗೆ ಮೆಸೇಜ್ ಮಾಡ್ತೀನಿ. ಸೊ ನಾನು ಆಫೀಸ್ ರೀಚ್ ಆಗಿ ID ಕಾರ್ಡ್ ಸ್ವಾಪ್ ಮಾಡಿ ಮತ್ತೆ ಬ್ಯಾಗ್ ಲಾಕರ್ ಅಲ್ಲಿ ಇಟ್ಬಿಟ್ಟು ಮತ್ತೆ ಲಾಗಿನ್ ಇತ್ತು ಅಂತ ಹೇಳಿ ಮತ್ತೆ ಒಳಗಡೆ ಹೋದೆ. ಸೊ ನನ್ನ ಫ್ರೆಂಡ್ ಸಂಧ್ಯಾ ಬರ್ತಾಳಿಂದ ಮತ್ತೆ ಹೊರಗಡೆ ಬಂದು ನೋಡಿದಾಗ ಅವಳಿಂದ ಬಂದಿರ್ಲಿಲ್ಲ. ಸೊ ನಾನು ಆಚೆ ಬಂದು ನೋಡೋಷ್ಟರಲ್ಲಿ ಬಂದಿದ್ಲು. ಸೊ ನನಗೆ ನನ್ನ ಕಂಪ್ನಿಗೆ ಜಾಯಿನ್ ಆದಾಗ್ಲಿಂದ ಇವಳೊಬ್ಬಳೇ ನನ್ನ ಫ್ರೆಂಡ್ ಆಗಿರೋದು ಗೈಸ್. ಅವಳು ನನ್ನ ಅರ್ಧಂಗಿ ಅಂತಾನೆ ಹೇಳ್ಬೋದು. ಸೊ ಹಂಗೆ ಆಚೆ ಬಂದು ನೋಡಿದಾಗ ಇಲ್ಲೇನೋ ಸ್ವಲ್ಪ ಶಾಪಿಂಗ್ ಐಟಮ್ಸ್ ಹಾಕಿದ್ರು. ಬಟ್ ಏನು ಯುನೀಕ್ ಆಗಿತ್ತು ಅಂದರೆ ಇದೊಂದೇ ಯುನೀಕ್ ಆಗಿತ್ತು, ಬಟ್ ಅದು ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಮ್ಗೆ ಅಲ್ಲಿ ಸುತ್ತಾಡ್ಬಿಟ್ಟು ಸುಸ್ತಾಗಿತ್ತು ಅಂತ ಹೇಳಿ ಪಾನಿಪುರಿ ತಿಂದೆ. ಹಂಗೆ ಮಳೆ ಬರ್ತಿತ್ತು. ಸೊ ಹಾಗೆ ನಾವು ಚಳಿಗೆ ಒಂದು ಕಾಫಿನೋ ಟೀನೋ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವಳು ನನ್ನ ಅರ್ಧಂಗಿನ ಕರ್ಕೊಂಡು ಕಾಫಿ ಕುಡಿಯೋಕೆ ಹೋಗಿದ್ದೆ. ಸೊ ಹಂಗೆ ವಾಪಸ್ ಬರ್ತಾ ಮಿರರ್ ನೋಡ್ಕೊಂಡು ಒಂದು ಸೆಲ್ಫಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸೆಲ್ಫಿ ಹಾಕ್ಬಿಟ್ಟು ಮತ್ತೆ ಇಟ್ಸ್ ಮೈ ಲಾಗೋ ಟೈಮ್ ಅಂತ ಹೇಳ್ತೀನಿ. ಅಲ್ಲಿ ಬಂದು ಕ್ಯಾಬ್ ಹುಡುಕೋಷ್ಟರಲ್ಲಿ ಸತ್ತೋಗ್ಬಿಡ್ತೀವಿ ಅಂತ ಹೇಳ್ಬೋದು. ಆ ಟೈಮಲ್ಲಿ ನಮ್ಮ ಅಣ್ಣ ಸಿಕ್ಕರು. ನಮ್ಮ ಅಣ್ಣಗೊಂದು ಹಾಯ್ ಹೇಳಿ ಅವ್ರನ್ನೊಂದು ಮಾತಾಡಿಸ್ಬಿಟ್ಟು ಸೊ ನಾನು ಕ್ಯಾಬಲ್ಲಿ ವೆಯ್ಟ್ ಮಾಡ್ತಿದ್ದೆ ಅಂತ ನಾನು ಕ್ಯಾಬ್ ಒಳಗೆ ಕೂತ್ಕೊಂಡು. ಯೂಶಲಿ ನನಗೆ ಯಾವಾಗಲೂ ವಿಂಡೋ ಸೀಟೇ ಬೇಕು ಗೈಸ್. ನಾನು ಆಲ್ಮೋಸ್ಟ್ ಮನೆಗೆ ರೀಚ್ ಆಗೋಷ್ಟರಲ್ಲಿ 11 o'clock ಆಗಿತ್ತು. ನಾನು ಊಟ ಮಾಡಿ ಮಲ್ಕೊತಿದ್ದೀನಿ ಗೈಸ್. ಬಾಯ್. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಗೈಸ್. ಬಾಯ್.